ವಿದ್ಯಾರ್ಥಿಗಳಿಗೆ ಇದರ 10ನೇ ತರಗತಿ ಗಣಿತ ವಿಷಯದಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಬಗ್ಗೆ ಹಿಂದಿನ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ದೀರಾ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಹಿಂದಿನ ತರಗತಿಯಲ್ಲಿ ಅದಕ್ಕೆ ಸಂಬಂಧಿಸಿದ ಸೂತ್ರಗಳು. ಸೊ ಉದಾಹರಣೆಗೆ ವೃತ್ತದ ವಿಸ್ತೀರ್ಣವನ್ನು ತೆಗೆದುಕೊಂಡ್ರೆ πr², ವೃತ್ತದ ಪರಿಧಿ ತೆಗೆದುಕೊಂಡ್ರೆ ವೃತ್ತದ ಪರಿಧಿ 2πr ನಿಮಗೆ ಗೊತ್ತಾಗಿದೆ. ಸೊ ಇದರಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೊ ಅದನ್ನು θ/360 × πr² ಅಂತ ಹೇಳಿ ಹಿಂದಿನ ತರಗತಿಯಲ್ಲಿ ಇದ್ರ ಮೇಲೆ ಲೆಕ್ಕಗಳನ್ನು ಮಾಡಿದ್ವಿ. ಸೊ ಅದೇ ಥರ ತ್ರಿಜ್ಯಾಂತರ ಖಂಡದ ಉದ್ದ, ಕಂಸದ ಉದ್ದದ ಸೂತ್ರ ನಿಮಗೆ ಗೊತ್ತಿದೆ, θ/360 × 2πr. ಈ ಸೂತ್ರದ ಆಧಾರದ ಮೇಲೆ ನಾವು ಕೆಲವೊಂದು ಲೆಕ್ಕಗಳನ್ನು ಮಾಡಿದ್ವಿ. ಈ ಸೂತ್ರ ಹೇಗೆ ಬಂತು ಅನ್ನೋದು ನಮಗೆ ಈಗಾಗಲೇ ಗೊತ್ತಾಯಿತು. ಸೊ ಉದಾಹರಣೆಗೆ ನಾವೀಗ ಒಂದು ವೃತ್ತವನ್ನು ತೆಗೆದುಕೊಂಡ್ರೆ ಸೊ ಅದಕ್ಕೊಂದು ಕೇಂದ್ರ ನಾವು ಗುರುತಿಸ್ತಾ ಇದ್ದೀವಿ. ಸೊ ಅದನ್ನು ನಾವು ಇಲ್ಲಿ ಇದನ್ನ ಥೀಟಾ ಅಂದ್ರೆ ಕೋನವನ್ನು, ಅಂದ್ರೆ ತ್ರಿಜ್ಯಾಂತರ ಇಲ್ಲಿ ಏನು ತ್ರಿಜ್ಯದಿಂದ ಉಂಟಾದಂತಹ ಏನು ಕೋನ ಇದನ್ನು ಥೀಟಾ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಓ ಅಥವಾ ಇದನ್ನು ಎ ಅಂದ್ಕೊಂಡ್ರೆ ಇಲ್ಲಿ ಓ ಎ ಏನಾಗುತ್ತೆ, ತ್ರಿಜ್ಯ ಆಗುತ್ತೆ. ಈ ತ್ರಿಜ್ಯ ಮತ್ತೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಸೊ ಇಲ್ಲಿದೆಯಲ್ಲ, ಇದನ್ನ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಹೇಳಿ ಕರಿತೀವಿ. ನೋಡಿ ಈಗ ನಾನು ಶೇಡ್ ಏನ್ ಮಾಡ್ತಾ ಇದ್ದೀನಿ, ಸೊ ಏನ್ ಶೇಡ್ ಮಾಡ್ತೀನಿ ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಈ ಥೀಟಾ ಕೊಟ್ಟಿರ್ತಾರೆ, θ/360 ಟೋಟಲ್ ಆಗಿ ಒಂದು ವೃತ್ತದ ಒಟ್ಟು ಏನು ಕೋನ ಇದೆ ಅದನ್ನ 360 ಅಂತ ನಾವು ಹೇಳ್ತೀವಿ. ಸೊ πr² ಅಂದ್ರೆ ವಿಸ್ತೀರ್ಣ πr². ಅಕಸ್ಮಾತ್ ಈಗ ನಾವು ಇದು ಬಿ ಅಂತ ಕಳ್ಕೊಂಡ್ರೆ ಇದನ್ನ ಯಾವ್ದಾದ್ರು ಎಕ್ಸ್ ಅಂತ AXB ಅನ್ನೋದು ಒಂದು ಕಂಸದ ಉದ್ದ ಆಗುತ್ತೆ. ಸೊ OA ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಹೇಳಿದ್ರೆ OAB. ಸೊ ಇಲ್ಲಿ AOB ಅಂತ ಏನಿರುತ್ತೆ ಅದನ್ನು ವಿಸ್ತೀರ್ಣ ಕಂಡುಹಿಡಿಯೋದಕ್ಕೆ θ/360 × πr² ಅಂತ ಹಾಕ್ತೀವಿ. ಅದು ಥೀಟಾನ ಭಾಗ ಮಾಡ್ತಕ್ಕಂಥದ್ದು. AXB ಅನ್ನೋದು ಕಂಸದ ಉದ್ದ ಆಗುತ್ತೆ. ಅದನ್ನು ನಾವು θ/360 × 2πr ಸೂತ್ರದಿಂದ ನಾವು ಲೆಕ್ಕವನ್ನು ಮಾಡ್ತೀವಿ. ಸೊ ಈ ಎರಡನ್ನು ನೀವು ಇಲ್ಲಿ ವೃತ್ತದ ವಿಸ್ತೀರ್ಣದ πr² ನೋಡಿ, πr² ಬರುತ್ತೆ. ವೃತ್ತದ ಪರಿಧಿ ಅಂದ್ರೆ 2πr ಬರುತ್ತೆ. 2πr ಹಾಕಿದ್ರೆ ಕಂಸದ ಉದ್ದ ಕಡಿಮೆ 2πr ಆಗಿ ವಿಸ್ತೀರ್ಣ ಕಡಿಮೆ πr². ಸೊ ಈ ಎರಡು ಸೂತ್ರಗಳನ್ನು ಜ್ಞಾಪಕ ಇಟ್ಕೊಂಡು ನೀವು ಸುಲಭವಾಗಿ ಇದ್ರ ಮೇಲೆ ಯಾವುದೇ ಲೆಕ್ಕಗಳನ್ನು ನಾವು ಮಾಡಬಹುದು ಅಂತ ಹೇಳಿ ಹಿಂದಿನ ತರಗತಿನಲ್ಲೂ ನೀವು ಇದ್ರ ಮೇಲೆ ಲೆಕ್ಕಗಳು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಮೇಲೆ ಲೆಕ್ಕಗಳು ಸಹ ಮಾಡಿ. ಸೊ ಕೆಲವೊಂದು ಲೆಕ್ಕಗಳನ್ನು ನಾವು ಉದಾಹರಣೆಯನ್ನು ನಾವು ಹಿಂದಿನ ತರಗತಿಯಲ್ಲಿ ಮಾಡಿದ್ವಿ. ಅದನ್ನೇ ನಾವು ಮುಂದುವರೆದ ಭಾಗವಾಗಿ ಈಗ ಅಭ್ಯಾಸದ ಲೆಕ್ಕವನ್ನು ತೆಗೆದುಕೊಳ್ಳೋಣ. ಸೊ ಅಭ್ಯಾಸದಲ್ಲಿ ಕೆಲವೊಂದು ಲೆಕ್ಕಗಳಿದೆ, ಆ ಲೆಕ್ಕಗಳನ್ನು ಇದನ್ನು ಮಾಡ್ತಾ ಹೋಗೋಣ. ಸೊ ಉದಾಹರಣೆಗೆ ಅಭ್ಯಾಸ 5.2ರಲ್ಲಿ ಒಂದೇ ಲೆಕ್ಕ ತೆಗೆದುಕೊಳ್ಳೋಣ. ಸೊ ಒಂದನೇ ಲೆಕ್ಕವನ್ನು ನಾವು ತೆಗೆದುಕೊಂಡ್ರೆ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯ 6 ಸೆಂಟಿಮೀಟರ್, ತ್ರಿಜ್ಯಾಂತರ ಖಂಡದ ಕೋನ 60 ಡಿಗ್ರಿ ಆದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ಲೆಕ್ಕ ಇದೆ, ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಭ್ಯಾಸ 5.2ರ ಲೆಕ್ಕಗಳನ್ನು ನಾನು ಮಾಡ್ತಾ ಇದ್ದೀನಿ. ಸೊ ಈಗ ನಿಮಗೆ ಗೊತ್ತಿರೋ ಹಾಗೆ ವಿಸ್ತೀರ್ಣ ಅಂತ ಶಬ್ದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ಅಂದ್ರೆ θ/360 × πr² ನಾವು ಹಾಕ್ಬೇಕಾಗುತ್ತೆ. ಸೊ ನೀವು ಚಿತ್ರವನ್ನು ಹಾಕೊಂಡು ಸೊ ಅದರಲ್ಲಿ ಇದರ ಕೇಂದ್ರವನ್ನು ಗುಡಿಸಿದ್ರೆ ಇದು ತ್ರಿಜ್ಯಾಂತರ, ಇದು ತ್ರಿಜ್ಯ ಅಂದ್ಕೊಳ್ಳಿ. ಸೊ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ, 6 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮತ್ತೆ ಒಂದು ವೃತ್ತ ತ್ರಿಜ್ಯಾಂತರ ಖಂಡದ ತ್ರಿಜ್ಯ 6 ಸೆಂಟಿಮೀಟರ್, ತ್ರಿಜ್ಯಾಂತರ ಖಂಡದ ಕೋನ ಎಷ್ಟು ಡಿಗ್ರಿ ಕೊಟ್ಟರೆ, 60 ಡಿಗ್ರಿ ಕೊಟ್ಟರೆ. ಇಷ್ಟು ಕೊಟ್ಟರೆ ಸಾಕಲ್ಲ. ಸೊ ಈಗ ನಾವು ಸೂತ್ರ ಏನು ಹೇಳುತ್ತೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈ ಸೂತ್ರವನ್ನು ಉಪಯೋಗಿಸ್ಕೊಂಡು ನಾವು ಲೆಕ್ಕ ಮಾಡಬೇಕು.
ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂತ ಹೇಳಿದ್ರೆ ಕೋನ, ಅಂದ್ರೆ ತ್ರಿಜ್ಯಗಳಿಂದ ಉಂಟಾದ ಕೋನ, ಅದು ತ್ರಿಜ್ಯ ಅಂತ ಹೇಳಿ ಥೀಟಾ ಅಂತ ಹೇಳಿ ಕರಿತೀವಿ. ಸೊ 60 ಡಿಗ್ರಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ 60 ಡಿಗ್ರಿ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಪೈ ಅಂದ್ರೆ 22/7. ಆರ್ ಅಂತ ಹೇಳಿದ್ರೆ ತ್ರಿಜ್ಯ ಕೊಟ್ಟಿದ್ರು 6 ಇಂಟು 6. ಇಲ್ಲಿ 6 ಸೆಂಟಿಮೀಟರ್ ಕೊಟ್ಟಿರ್ತಕ್ಕಂಥದ್ದು. ಸೊ ಈಗ ನಾವು ಇಲ್ಲಿ ಒಂದ್ ಸೊನ್ನೆ ಕ್ಯಾನ್ಸಲ್ ಮಾಡಿ, ಇಲ್ಲಿ 6 36 ಕ್ಯಾನ್ಸಲ್, ಮತ್ತೆ ಇಲ್ಲಿ 6 ಇಲ್ಲಿ ಇದನ್ನ 3.14 22/7 ಎಲ್ಲಿ ಬರುತ್ತೆ 3.14 ಅಂತ ಹಾಕೋಬಹುದು ಇಂಟು 6. ಸೊ ಇದು ಗುಣಿಸಿದ್ರೆ ಎಷ್ಟು ಬರುತ್ತೆ ಅಷ್ಟು ಲೆಕ್ಕ ಆಗುತ್ತೆ ನೋಡಿ. ಸೊ ಗುಣಿಸೋಣ ಅದನ್ನ ಎಷ್ಟಾಗ 24 ದಶಕ 2 6 2 8 13 18. ಸೊ ಪಾಯಿಂಟ್ ಗುಣಿಸಿದ್ರೆ ಎಷ್ಟು ಬರುತ್ತೆ, ಪಾಯಿಂಟ್ ಮುಂದೆ ಎರಡು ಸಂಖ್ಯೆ ಇರುತ್ತೆ 18.84 ಸೆಂಟಿಮೀಟರ್ ಸ್ಕ್ವೇರ್. ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಬರುತ್ತೆ. ಬೆಳೆದ್ರೆ ವಿಸ್ತೀರ್ಣ ಎಷ್ಟು ಸುಲಭ ಆಗಿದೆ, ಸುಲಭ ಆದಂತ ಲೆಕ್ಕ. ಸೂತ್ರವನ್ನ ನೀವು ಇಲ್ಲಿ ನೋಡಬೇಕು. ತ್ರಿಜ್ಯವನ್ನು ಕೊಟ್ಟಿರ್ತಾರೆ, ಕೋನವನ್ನು ಕೊಟ್ಟಿರ್ತಾರೆ. ಕೋನಕ್ಕೆ ಥೀಟಾ ಹಾಕೊಳ್ಳಿ, ತ್ರಿಜ್ಯಕ್ಕೆ 6 ಡಿಗ್ರಿ, ಥೀಟಾ ಬರ್ಕೊಂಡು ಎಷ್ಟಿದೆ ಅಂತೇಳಿ ಎಷ್ಟು 60 ಡಿಗ್ರಿ ಇದೆ, ಅದನ್ನು ಬರ್ಕೊಂಡು ಏನೇನು ಕೊಟ್ಟಿದೆ ಅಂತ ಬರ್ಕೊಂಡು ಸೂತ್ರವನ್ನು ಹಾಕಿ ಸುಲಭ ಮುಕ್ತ ಬಂದ್ರೆ ನಿಮಗೆ ಲೆಕ್ಕ ಮುಗಿಲಿ. ಸೊ ಇಷ್ಟು ಈಸಿ ಸುಲಭ ಅಂತ ಲೆಕ್ಕ. ಸೊ ಮುಂದಿನ ಲೆಕ್ಕ ಮಾಡಿ ಅಭ್ಯಾಸದಲ್ಲಿ ಮತ್ತೆ ಇನ್ನೊಂದು ಲೆಕ್ಕ ಇದೆ. ಅಭ್ಯಾಸದಲ್ಲಿ 2ನೇ ಲೆಕ್ಕ ಮಾಡಿ. ಸೊ 2ನೇ ಲೆಕ್ಕ ಏನಿದೆ, ಪರಿಧಿಯು 22 ಸೆಂಟಿಮೀಟರ್ ಇರುವ ಒಂದು ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಪರಿಧಿ ಕೊಟ್ಟಿಲ್ಲ, ತ್ರಿಜ್ಯ ಕೊಟ್ಟಿಲ್ಲ, ಹಾಗೆ ಕೋನನು ಕೊಟ್ಟಿಲ್ಲ ನೋಡಿ. ಈ ತರ ಲೆಕ್ಕಗಳನ್ನು ಕೊಡ್ತಾರೆ. ಹಿಂದಿನ ಲೆಕ್ಕದಲ್ಲಿ ನಿಮಗೆ ತ್ರಿಜ್ಯನು ಕೊಟ್ಟಿದ್ರು, ಕೋನ ಕೊಟ್ಟಿದ್ರು, ಸುಲಭವಾಗಿ ನೇರವಾಗಿ ಲೆಕ್ಕ ಇತ್ತು. ನೇರವಾಗಿ ನೀವು ಸೂತ್ರಕ್ಕೆ ಆದೇಶಿಸಿ ಲೆಕ್ಕವನ್ನು ಸುಲಭ ತಗೊಳ್ಬೋದು. ಸೊ ಈಗ ನೋಡಿ, ಈಗ ಪರಿಧಿ ಕೊಟ್ಟಿದ್ದಾರೆ. ಪರಿಧಿ ಸೂತ್ರ ಗೊತ್ತಿರಬೇಕು ನಿಮ್ಗೆ, ವೃತ್ತದ ಪರಿಧಿ. ಅದಕ್ಕೆ ಹೇಳ್ತಾ ಇರೋದು ನಿಮ್ಗೆ ನೋಡಿ, ವೃತ್ತದ ಪರಿಧಿ ಸೂತ್ರ 2πr ಅಂತ ಅದನ್ನ ನೆನಪಿರ್ಬೇಕು. ಇದನ್ನ ನಾವು ಪ್ರಾಥಮಿಕ ಶಾಲೆ ಕಲ್ತಿರ್ತೀವಿ, ಮತ್ತೆ ಹಿಂದಿನ ಕ್ಲಾಸ್ ಅನ್ನು ಕಲ್ತಿರ್ತೀವಿ. ಎಷ್ಟು 9ನೇ ಕ್ಲಾಸ್ ಅಲ್ಲೆಲ್ಲ ಕಲ್ತಿರ್ತೀವಿ. ವೃತ್ತದ ಪರಿಧಿ ಸೂತ್ರ, ವೃತ್ತದ ಪರಿಧಿ 2πr. ಪರಿಧಿ ಅವರು ಕೊಟ್ಟಿದ್ದಾರೆ 22 ಸೆಂಟಿಮೀಟರ್ ಹಾಕೊಳ್ಳಿ. 2 ಇಂಟು 22/7. 6 ಅಂದ್ರೆ ಗೊತ್ತಿಲ್ಲ, ಕಂಡುಹಿಡಿಯೋದು. ಸೊ ನಾವಿಲ್ಲಿ 6 ಕೊಟ್ಟಿಲ್ಲ, ಇಲ್ಲಿ ತ್ರಿಜ್ಯವನ್ನು ಕೊಟ್ಟಿದ್ದಾರೆ ನೋಡಿ. ಈ ಲೆಕ್ಕದಲ್ಲಿ ಕೊಟ್ಟಿಲ್ಲ, ನಾವು ತ್ರಿಜ್ಯವನ್ನು ಕಂಡುಹಿಡಿಯಬೇಕು, ಮತ್ತೆ ಕೋನವನ್ನು ಕಂಡುಹಿಡಿಯಬೇಕು. ಥೀಟಾನು ಕೊಟ್ಟಿಲ್ಲ. ಸೊ ಇಲ್ಲಿ ಓರೆ ಗುಣಾಕಾರ ಮಾಡೋದು, ಇಲ್ಲಿ 22 ಕ್ಯಾನ್ಸಲ್ ಆಗುತ್ತೆ. ಸೊ ಏನಾಗುತ್ತೆ, ಇಲ್ಲಿ 7/2 ಇಸ್ ಈಕ್ವಲ್ ಟು 6. ಓರೆ ಗುಣಾಕಾರ ಮಾಡಿ 7 ನೀರು ತಗೊಳ್ಳಿ, 2 ನೀರು. ಸೊ 7 ಬಾಕ್ಸ್ದಲ್ಲಿ 6 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ 3.5 ಮೀಟರ್ ಸೆಂಟಿಮೀಟರ್. ಅಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ರೆ ಸೆಂಟಿಮೀಟರ್. ಸೊ ಈಗ ನಮಗೆ ತ್ರಿಜ್ಯ ಸಿಕ್ತು. ನಾವೀಗ ಥೀಟಾ ಬೆಲೆಯನ್ನು ಕಂಡುಹಿಡಿಯಬೇಕು. ಥೀಟಾ ಬೆಲೆ ಎಷ್ಟು ಅಂತ ಅದನ್ನು ಕೊಟ್ಟಿಲ್ಲ. ಸೊ ಅದು ಏನಂತ ಕೊಟ್ಟಿಲ್ಲ, ಈಗ ಅದು ನಾವು ಕಂಡುಹಿಡ್ಕೋಬೇಕು. ಅದೇನು ಕಂಡುಹಿಡಿಯೋಂಥದ್ದೇನಿಲ್ಲ, ಅದಕ್ಕೆ ಸೂತ್ರ ಏನಿಲ್ಲ ಥೀಟಾ ಕಂಡುಹಿಡಿಯೋದಕ್ಕೆ. ಬಟ್ ಅವ್ರು ಏನು ಕೊಟ್ಟಿದ್ರು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದನ್ನ ನಾವು ತೆಗೆದುಕೊಂಡ್ರೆ ಚತುರ್ಥಕ ಭಾಗ ಅಂತ ಹೇಳ್ತಾರೆ. ವೃತ್ತದ ಚತುರ್ಥಕ ಭಾಗ ಅಂದ್ರೆ ವೃತ್ತವನ್ನು 4 ಭಾಗ ಮಾಡಿದ್ವಿ. ಈ ತರ ಚತುರ್ಥಕ ಭಾಗವನ್ನ 4 ಭಾಗ ಮಾಡಿ. ಸೊ ಇದು ಒಂದನ್ನು ನಾವೀಗ 1 2 3 ಅಂದ್ಕೊಂಡ್ರೆ 4 ಭಾಗ ಆಯ್ತು. ಸೊ ಈಗ ಯಾವ್ದಾದ್ರು ಒಂದು ವೃತ್ತದ ಚತುರ್ಭಾಗ ಚತುರ್ಭಾಗ ಅಂತ ಹೇಳಿ ಕರಿತೀವಿ, ಚತುರ್ಥಕ ಭಾಗ. ಸೊ ಈಗ ನಾವು ವೃತ್ತದ ಒಂದು ಒಟ್ಟು ಕೋನ ಎಷ್ಟಿರುತ್ತೆ 360 ಡಿಗ್ರಿ. 360 ಎಷ್ಟು ಡಿಗ್ರಿ ನಾವು ಎಷ್ಟು ಭಾಗ ಮಾಡ್ತೀವಿ, 4 ಭಾಗ ಮಾಡಿದ್ವಿ. ಸೊ ಆಗ ಎಷ್ಟಾಯ್ತು 90 ಡಿಗ್ರಿ ಆಯ್ತು. ಸೊ ಈಗ ಒಂದೊಂದು ನಾವು 90 ಡಿಗ್ರಿ ಅಂತ ತಗೋಬಹುದು. ಈಗ ನಮ್ಗೆ ಥೀಟಾ ಸಿಕ್ತು ಎಷ್ಟು 90 ಡಿಗ್ರಿ ಆಯ್ತು. ಸೊ ಈಗ ನಾವು ಏನ್ ಕಂಡುಹಿಡಿಯಬೇಕು, ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇದರ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು ನಾವೀಗ. ಇದರ ವಿಸ್ತೀರ್ಣ ಈಗ ಇದರ ಒಂದು ರೇಡಿಯಸ್ ನಮಗೆ ತ್ರಿಜ್ಯ ಸಿಕ್ಕಿದೆ, ಎಷ್ಟು 3.5 ಸೆಂಟಿಮೀಟರ್ ತ್ರಿಜ್ಯ ಸಿಕ್ಕಿದೆ. ಅದೇ ರೀತಿ ಕೋನನೂ ಸಿಕ್ಕಿದೆ. ನಾವೀಗ ವೃತ್ತದ ಈ ಒಂದು ಚತುರ್ಥಕ ಭಾಗದ ವಿಸ್ತೀರ್ಣ ಕಂಡುಹಿಡಿಯಬಹುದಲ್ವಾ. ತ್ರಿಜ್ಯಾಂತರ ಖಂಡದ ಸೂತ್ರ ಏನು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಎಷ್ಟು 90 ಡಿಗ್ರಿ ಡಿವೈಡ್ ಬೈ 360 ಇಂಟು
7 ಆರ್ ಅಂದ್ರೆ 3.5 ಇಂಟು 3.5 3.5 ಇಂಟು 3.5 94 ನೋಡಿ ಭಾಗಿಸಿದ್ರು 94 36 ಒಂದು ಸಣ್ಣ ಕ್ಯಾನ್ಸಲ್ ಆಗುತ್ತೆ 14 36 ಆಗುತ್ತೆ. ಸೊ ಮತ್ತೆ ಇಲ್ಲಿ 4 ರಿಂದ ಈ 2 3.5 ಇಂದ ಭಾಗಿಸಬಹುದು 3.5 7. ಸೊ ಮತ್ತೆ ಇದನ್ನು ಗುಣಿಸ್ಬೇಡಿ ಮತ್ತೆ ಏನಿದೆ ಅಂಶದಲ್ಲಿ 22 ಇಂಟು 3.5 ಇದೆ ಡಿವೈಡೆಡ್ ಬೈ 4 2 8 3.5 ಗುಣಿಸಿದ್ರೆ ಎಷ್ಟಾಗುತ್ತದೋ 22 3.5 ಇಂಟು 22 ಆದರೆ 5 10 ದಶಕ 1 2 3 6 1 7. ಸೊ ಮತ್ತೆ ಅದೇ ಥರ 7 ಅಂದರೆ ಎಷ್ಟಾಯ್ತು 77 ಆಯ್ತು. ಸೊ 77 ಡಿವೈಡ್ ಬೈ 8 ಮತ್ತೆ ಬಾಕ್ಸಲ್ಲಿ ಪಾಯಿಂಟ್ ಬರುತ್ತೆ. ಸೊ ನೀವು ಇದೇ ಆನ್ಸರ್ ಇರ್ಬೋದು. ಎಷ್ಟು ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣದ ವಿಸ್ತೀರ್ಣ ಎಷ್ಟಪ್ಪ ಅಂದರೆ 77/8 ಸೆಂಟಿಮೀಟರ್ ಸ್ಕ್ವೇರ್. ಈ ಥರ ಅವ್ನು ನೇರವಾಗಿ ಕೊಡ್ತಾ ಇದ್ದಾಗ ನೀವು ತ್ರಿಜ್ಯವನ್ನು ಕಂಡುಹಿಡ್ಕೊಂಡು ತೀಟನ್ನು ಕೊಟ್ಟಿರೋ ಕೋನವನ್ನು ನೀವು ಕಂಡುಹಿಡ್ಕೋಬೇಕು. ಚತುರ್ಥಕ ಭಾಗ ಅಂದರೆ 4 ಭಾಗ ಅಂತ ನಿಮಗೆ ಅರ್ಥವಾಗಿರಬೇಕು. ಆ ಒಂದು ನಾಲೆಡ್ಜ್ ಇದ್ರೆ ಇಲ್ಲಿ ಒಂದು ವೃತ್ತವನ್ನು 4 ಭಾಗ ಮಾಡಿದ್ರೆ 90 ಡಿಗ್ರಿ ಅಂತ ಒಂದು ಜ್ಞಾನ ಇರಬೇಕು. ಆ ಒಂದು ನಾಲೆಡ್ಜ್ ಅನ್ನು ನಾವು ಉಪಯೋಗಿಸ್ಕೊಂಡು ಇಲ್ಲಿ ತೀಟಾ ಬೆಲೆಯನ್ನು ಮತ್ತು ಆ ಬೆಲೆಯನ್ನು ಹಾಕೊಂಡು ಲೆಕ್ಕವನ್ನು ಮಾಡಬೇಕಾಗ್ತದೆ. ಈ ಥರ ಸಿಂಪಲ್ ಲೆಕ್ಕಗಳು ಇರ್ತವೆ. ಅದಕ್ಕೋಸ್ಕರನೇ ಎಲ್ಲ ಒಂದು ಸೂತ್ರಗಳು ನೀವು ಅಥವಾ ವಿಸ್ತೀರ್ಣ ಅಂತ ಕೊಡ್ಬೋದು ಅಥವಾ ಕಂಸ ಅಂತ ಕೊಡ್ಬೋದು ಅಥವಾ ಪರಿಧಿ ಕೊಡ್ಬೋದು. ಈ ಥರ ಕೊಟ್ಟಾಗ ನಾವು ಆರನ ತ್ರಿಜ್ಯವನ್ನು ಕಂಡುಹಿಡ್ಕೊಂಡು ಲೆಕ್ಕವನ್ನು ಮಾಡ್ಬೋದು. ಸೊ ಈ ಥರ ಅಭ್ಯಾಸ ಲೆಕ್ಕ ಮತ್ತೆ ನಾವು 2ನೇ ಲೆಕ್ಕ ಅಂತೀಗ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗೋಣ. ಮುಂದಕ್ಕೆ ಒಂದು ಗಡಿಯಾರದ ಮುಳ್ಳು. ಇದೊಂದು ಅನ್ವಯ ಪ್ರಶ್ನೆ ಇದೆ ನಿಮಗೆ. ಕೆಲವೊಂದು ಅನ್ವಯ ಪ್ರಶ್ನೆಗಳು ಜಾಸ್ತಿ ಕೇಳ್ತಾ ಇರ್ತಾರೆ. ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣದಲ್ಲಿ ಅನ್ವಯ ಪ್ರಶ್ನೆಗಳೇ ಹೆಚ್ಚು ಬರ್ತಕ್ಕಂಥದ್ದು. ಸೊ ಇನ್ನೊಂದು ಅನ್ವಯ ಪ್ರಶ್ನೆ ಇದೆ, ಅದು ಬರ್ಬೇಕು. ಸೊ ಏನು, ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿ. ಸೊ ಇದನ್ನು ನಾವೀಗ ಲೆಕ್ಕ ಮಾಡಬೇಕಾಗ್ತದೆ. ಅದಕ್ಕೆ ಒಂದು ಚಿತ್ರವನ್ನು ಹಾಕೋಣ. ವೃತ್ತದ ಒಂದು ಚಿತ್ರ ಹಾಕೊಂಡ್ರೆ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ. ನೋಡಿ, ಇದೇ ಗಡಿಯಾರ ನಿಮಗೆ ಒಂದು ರೌಂಡ್ ಇರುತ್ತೆ. ಆ ಗಡಿಯಾರದಲ್ಲಿ ಒಟ್ಟು 12 ಗಂಟೆಗಳಿರ್ತವೆ. ಇದು ಸೊ ನಾವು ಈ ಥರ 1 2 3 4 ಇದು 1 2 ಈ ಥರ 3 ಈ ಥರ ಕೊಡ್ತಾ ಬಂದರೆ 4 5 6 ಸೊ ಈ ಥರ ಕೊಡ್ತಾ ಹೋದರೆ ಇಲ್ಲಿ 12 ಇರುತ್ತೆ. ಇದು 11 10 9 8 7 ಈ ಥರ ಇರುತ್ತೆ. ಸೊ 5 ನಿಮಿಷ ಅಂತ ಹೇಳಿದ್ರೆ ಇದು ಅವ್ರ ಕಡೆ ಇರೋದು ನಿಮಿಷದ ಮುಳ್ಳು 5 ನಿಮಿಷದ ಎಷ್ಟಾಗುತ್ತೆ ಅಂತ. ಸೊ ಇಲ್ಲಿಂದ ಮತ್ತೆ ಇಲ್ಲಿಗೆ ಅಂತ ಅನ್ಕೋಣ. ಈ ಮುಳ್ಳು ಸೊ ಇಲ್ಲಿದ್ದು ಒಂದು ಮುಳ್ಳು ಮತ್ತೆ ಈ ಕಡೆ ಬರುತ್ತೆ. ಸೊ ಇದನ್ನು ಸೆಂಟ್ರ್, ಇದನ್ನು ಕೇಂದ್ರ. ಸೊ ಇದು ನಿಮಿಷದ ಮುಳ್ಳು ಎಷ್ಟು ಸೆಂಟಿಮೀಟರ್ ಇದೆ ಅಂದರೆ ಇದು 14 ಸೆಂಟಿಮೀಟರ್. ನಮಗೆ ಈಗ ನೋಡಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥರ ನಮಗೆ ನೆನಪಿದೆ. ನೋಡಿ ಇಲ್ಲಿಂದ ಇಲ್ಲಿಗೆ ಜರುಗುತ್ತಲ್ಲ, ಸೊ ಇಲ್ಲಿಂದ ಕ್ರಮಿಸಿದ ದೂರವನ್ನು ನಾವು ಇದು ಕಂಡುಹಿಡಬೇಕಿದೆ. ಈಗ ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಥರ ನಮಗೆ ಆಗ್ತಿದೆ ನೋಡಿ. ಇದೊಂದು ವೃತ್ತ. ಇಲ್ಲಿ ಕೋನವನ್ನು ಕೊಟ್ಟಿಲ್ಲ, ನಾವು ಕಂಡುಹಿಡ್ಕೋಬೇಕು ಕೋನ. ಇದು ನಿಮಿಷದ ಮುಳ್ಳು 14 ಸೆಂಟಿಮೀಟರ್ ಇದೆ. 14 ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಬಂದಿದೆ. ಸೊ ಈ ಕ್ರಮಿಸಿದ ದೂರವನ್ನು ನಾವು ಕಂಡುಹಿಡಬೇಕು. ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ, ವಿಸ್ತೀರ್ಣ ಅಂತ ಹೇಳಿದ್ರೆ θ/360 × πr² ಗೊತ್ತಾಗಿದೆ. ಆರನ್ನು ಅವರೇ ಕೊಟ್ಟಿದ್ದಾರೆ 14 ಸೆಂಟಿಮೀಟರ್. ಸೊ ಈಗ ನಮಗೆ ಥೀಟಾವನ್ನು ಕಂಡುಹಿಡಬೇಕು. ಇಲ್ಲಿ ಕೋನವನ್ನು ಕೊಟ್ಟಿಲ್ಲ, ಕೋನವನ್ನು ಕಂಡುಹಿಡ್ಕೋಬೇಕು. ಸೊ ಈಗ ಇಲ್ಲಿಂದ ಟೋಟಲ್ ಆಗಿ ಇದು ಒಂದು ಗಡಿಯಾರದ ಅಥವಾ ಒಂದು ವೃತ್ತದ ಕೋನ ಎಷ್ಟಾಗುತ್ತೆ 360 ಡಿಗ್ರಿ. ಒಟ್ಟು ಎಷ್ಟು ಭಾಗ ಮಾಡಿದರೆ ಒಂದು ವೃತ್ತವನ್ನು 12 ಭಾಗ
12 ಗಂಟೆ ಅಂದ್ರೆ 12 ಭಾಗ ತಾನೆ. ಸೊ 12ರಿಂದ ನಾವು 12 ಭಾಗ ಮಾಡಿದ್ರೆ ಸೊ ಇಲ್ಲಿಂದ ಎಷ್ಟು ಕ್ರಮಿಸುತ್ತೆ 5 ನಿಮಿಷಕ್ಕೆ ಅಂತ ನಾವು ನೋಡೋಣ. ಸೊ ಅಲ್ಲಿಗೆ 12 3 30 ಅಲ್ಲಿಗೆ ಒಂದು ನಿಮಿಷ 5 ನಿಮಿಷ ಕ್ರಮಿಸಿದ್ರೆ ಅಂದ್ರೆ 12ರಿಂದ 1ಕ್ಕೆ ಬಂದ್ರೆ 5 ನಿಮಿಷ ಅಥವಾ 1ರಿಂದ 2ಕ್ಕೆ ಬಂದ್ರೆ 5 ನಿಮಿಷ. ಈಗ ನಾವು 1ರಿಂದ ಅಥವಾ ಇನ್ನೊಂದು 1ರಿಂದ 2ಕ್ಕೆ ಬರೋತ್ತಿಗೆ 5 ನಿಮಿಷ ಆಗುತ್ತೆ. ಸೊ ಅದನ್ನ ಎಷ್ಟು ಡಿಗ್ರಿ ಕ್ರಮಿಸ್ದಂಗೆ ಆಯ್ತು 30 ಡಿಗ್ರಿ ಆಯ್ತು. ಸೊ 12 3 30 ಅಂದ್ರೆ 30 ಡಿಗ್ರಿ ಕ್ರಮಿಸುತ್ತೆ. ಹಂಗೆ ಬರ್ತಾ ಹೋದ್ರೆ ಅದು ಒಟ್ಟು ಅದು ಒಂದು ರೌಂಡ್ ಹಾಕೋಷ್ಟಿಗೆ 360 ಡಿಗ್ರಿ ಆಗುತ್ತೆ. ಸೊ 12 30 300 32 60 360 ಆಗುತ್ತೆ. ಸೊ ಅಲ್ಲಿಗೆ ತೀಟನು ನಮ್ಗೆ ಸಿಕ್ತಂಗ ಅಂದ್ರೆ ಇಲ್ಲಿ ಒಂದು ಅವರು ಕೋನವನ್ನ ಕೊಟ್ಟಿಲ್ಲ, ನಾವು ಕೋನವನ್ನು ನಾವೇ ಕಂಡುಹಿಡ್ಕೋಬೇಕು, ತ್ರಿಜ್ಯ ಕೊಟ್ಟಿರ್ತಾರೆ. ಹಿಂದಿನ ಲೆಕ್ಕದಲ್ಲಿ ತ್ರಿಜ್ಯನೂ ಅವರೇ ಕೊಟ್ಟಿಲ್ಲ, ಕೋನವನ್ನು ಕೊಟ್ಟಿಲ್ಲ, ಚತುರ್ಥಕ ಭಾಗ ಎಷ್ಟು ಅಂತ ಗೊತ್ತಿಲ್ಲ. ಈ ಗಡಿಯಾರ ಅಂದ್ರೆ ಸೊ 5 ನಿಮಿಷ ಕ್ರಮಿಸೋತ್ತಿಗೆ ಎಷ್ಟು ಡಿಗ್ರಿ ಆಗುತ್ತೆ ಅನ್ನೋದು ನಿಮಗೆ ಆ ಒಂದು ನಾಲೆಡ್ಜ್ ಇದ್ರೆ ಸ್ವಲ್ಪ ಲೆಕ್ಕವನ್ನ ಮಾಡ್ಬೋದು. ಈಗ ನಾವು ತೀಟಾ ಅಂದ್ರೆ 30 ಡಿಗ್ರಿ ಹಾಕೋಬೇಕು, 360 ಡಿಗ್ರಿ ಇಂಟು ಪೈ ಅಂದ್ರೆ 22/7, ಆರ್ ಅಂದ್ರೆ 14 ಇಂಟು 14 14 ಇಂಟು 14. ಸೊ ಈ ಬಾಕ್ಸ್ ಈಗ ಒಂದ್ಸಲ ಕ್ಯಾನ್ಸಲ್ ಆಗುತ್ತೆ. 12 3 36. ಇಲ್ಲಿ 7ರಿಂದ ಬಾಕ್ಸ್ 7 2 14. ಸೊ ಅದೇ ಭಾಗಿಸ್ತಾ ಹೋಗಿ ಎಷ್ಟಾಗ್ತಿದ್ದು 2 6 12. ಸೊ ಮೇಲ್ಗಡೆ ಎಷ್ಟಿದೆ 22 ಇಂಟು 14/6. ಸೊ ಮತ್ತೆ ಬಾಕ್ಸಿದ್ರೆ ಇದು 3ರಿಂದ ಬಾಕ್ಸಿದ್ರೆ 3 ಆಯ್ತಿದ್ದು 2 3 6 2 11 22. ಸೊ 11 ಇಂಟು 14 ಡಿವೈಡ್ ಬೈ 3. 14 ಇಂಟು 11 ಎಷ್ಟಾಗುತ್ತೆ 154 ಆಯ್ತು. 154 ಡಿವೈಡ್ ಬೈ 3. 3ರಿಂದ ಬಾಕ್ಸ್ ಎಷ್ಟು ಬರ್ತೋ ಅಷ್ಟಾಗುತ್ತೆ. ಅಥವಾ ಹಾಗೆ ಆನ್ಸರ್ ನೀಡ್ಬೋದು ನೀವು. ಎಷ್ಟಾದ್ರಿಗೆ ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟು ದೂರ ಒಂದು ಗಡಿಯಾರದ ಮುಳ್ಳು ಕ್ರಮಿಸೋದಕ್ಕೆ ಇಷ್ಟು ಒಂದು ಜಾಗವನ್ನ ಅದು ಕ್ರಮಿಸುತ್ತೆ ಅಂತ ಹೇಳಿ ಹೇಳ್ಬೋದು. ನನಗೆ ಎಷ್ಟಾಗ್ತದೆ 154 ಡಿವೈಡ್ ಬೈ 3 ಇಷ್ಟು ಬರುತ್ತೆ. ಸೊ ಈ ತರ ಲೆಕ್ಕಗಳನ್ನು ಅವರು ಅನ್ವಯ ಪ್ರಶ್ನೆಗಳು, ಇವೆಲ್ಲ ಅನ್ವಯ ಪ್ರಶ್ನೆಗಳು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಥವಾ ಏನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಒಂದು ಚಾಪ್ಟರ್ನಲ್ಲಿ ಜಾಸ್ತಿ ಹೆಚ್ಚು ಅನ್ವಯಗಳ ಪ್ರಶ್ನೆಗಳೇ ಬರ್ತಾ ಹೋಗ್ತವೆ. ಸೊ ಅದರಿಂದ ಇದ್ರ ಬಗ್ಗೆ ಹೆಚ್ಚು ಅಭ್ಯಾಸವನ್ನ ಮಾಡ್ತಾ ಇರ್ಬೇಕು. ಸೊ ಇದನ್ನೇ ಮತ್ತೆ ಈ ಅಭ್ಯಾಸ ಮತ್ತೆ ಇನ್ನೊಂದು ಲೆಕ್ಕವನ್ನ ಮಾಡೋಣ. ಇದು ಇದಾದ್ಮೇಲೆ ಬರ್ತಕ್ಕಂಥ ಮುಂದಿನ ಲೆಕ್ಕ 5ನೇ ಲೆಕ್ಕ ಒಂದು 4 ಕಂಪೇರ್ ಮಾಡಿ. ಇದು ಅನ್ವಯಂತರ ಪ್ರಶ್ನೆ ಇದೆ. 21 ಸೆಂಟಿಮೀಟರ್ ತ್ರಿಜ್ಯವಿರುವ 21 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಕಂಸದ ಉದ್ದ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇದು ಮಾಡಿ 21 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಿಂದ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಇದು ಡೈರೆಕ್ಟ್ ಆಗಿದೆ ಪ್ರಶ್ನೆ. ಸೊ ಸುಲಭವಾಗಿ ನಾವು ಮಾಡ್ಬೋದು. ಡೈರೆಕ್ಟ್ ಪ್ರಶ್ನೆ ಇದೆ. ಏನಿದ ಹೇಗೆ ಇಡಬೇಕು? ಒಂದೇದು ಕಂಸದ ಉದ್ದ ಸೂತ್ರ ನಮಗೆ ಗೊತ್ತಿದೆ. ಏನು? θ/360 ಇಂಟು 2πr. ಉದ್ದ ಕಂಸದ ಉದ್ದ ಅಂತ ತಕ್ಷಣ 2πr ಆಗಬೇಕು. θ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ? 60 ಡಿಗ್ರಿ. ಇಲ್ಲ ಕಡೆ ಏನೇನು ಕೊಟ್ಟಿದ್ದಾರೆ? θ ಅಂದ್ರೆ 60 ಡಿಗ್ರಿ, ತ್ರಿಜ್ಯ 21 ಸೆಂಟಿಮೀಟರ್. 60 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2π ಅಂದ್ರೆ 22/7. r ಅಂದ್ರೆ 21 ಸೆಂಟಿಮೀಟರ್. ಸೊ 6 ಅಂದ್ರೆ 36 r ಆಯ್ತು. ಇಲ್ಲಿ 2 3 6 7 3 21 3 3 ಕ್ಯಾನ್ಸಲ್ ಆಯ್ತು. ಎಷ್ಟಾಯ್ತು? 22 ಸೆಂಟಿಮೀಟರ್ ಆಯ್ತು. ಇದು ಕಂಸದ ಉದ್ದ ಎಷ್ಟಾಯ್ತು? 22 ಸೆಂಟಿಮೀಟರ್. ಸುಲಭವಾಗಿ ಮತ್ತೆ ಎರಡನೇ ಪಾಯಿಂಟ್ ಕೇಳಿದ್ರೆ ಕಂಸದ ಉಂಟಾದ ತ್ರಿಜ್ಯಾಂತರ ಖಂಡದ ಇದು ವೃತ್ತ ಅನ್ಕೊಂಡ್ರೆ ಇಲ್ಲಿ ಕಂಸದ ಉದ್ದ ಇದನ್ನು ಕಂಡುಹಿಡಿದಂದ್ರೆ ಇದು ಕಂಡುಹಿಡಿದೀವಿ.
ಸೊ ಓ ಎ ಬಿ ಇದು ಎಕ್ಸ್ ಅಂತ ತೆಗೆದುಕೊಂಡ್ರೆ ಎ ಎಕ್ಸ್ ಬಿ ವೃತ್ತ ಎಷ್ಟಾಯ್ತು ಇಲ್ಲಿ 22 ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿ. ನೆಕ್ಸ್ಟ್ ನಾವು ಕಂಡುಹಿಡಿಯಬೇಕಾದ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದನ್ನು ಕಂಡುಹಿಡಿಯಬೇಕು. ಶೇಡೆಡ್ ಮಾಡಿರ್ತೇವೆ ಅದು. ಸೊ ಅದನ್ನು ಕಂಡುಹಿಡಿಯಬೇಕು. ಥೀಟಾ ಬೈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದ್ರೆ ಎಷ್ಟಿದೆ 60 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 22 ಬೈ 7 21 ಇಂಟು 20. 636 ಸರಿಗೆ ಒಂದ್ಸಲ 630 7 21 ಮತ್ತೆ 3 6 2 11 11 ಇಂಟು 21 ಕೂಡ ಸರಿ ಎಷ್ಟು ಗೊತ್ತಾ ಕಷ್ಟ 21 231 ಸೆಂಟಿಮೀಟರ್ ಸ್ಕ್ವೇರ್. ಸೊ ಈ ತರ ನೀವು ಸುಲಭವಾಗಿ ಲೆಕ್ಕಗಳನ್ನ ಇದು ನೇರವಾದ ಪ್ರಶ್ನೆ ಕೇಳಿರ್ತಾರೆ ಆ ಥರ ಲೆಕ್ಕಗಳನ್ನ ನಾವು ಮಾಡ್ಬೋದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಅನ್ವಯಿತ ಪ್ರಶ್ನೆ ಮಾಡೋಣ. ಇದ್ರ ಮೇಲೆ ಅನ್ವಯಿತ ಪ್ರಶ್ನೆಗಳು ಚೆನ್ನಾಗಿರುತ್ತೆ. ಇದರಲ್ಲಿ ಲೆಕ್ಕ ಮಾಡಬೇಕೆ ಲೆಕ್ಕ ಮಾಡ್ತೀವಿ. ನಿಮ್ಮ ಅಭ್ಯಾಸ ಲೆಕ್ಕದಲ್ಲಿ ಇನ್ನೊಂದು ಕೊಟ್ಟಿದೆ 8ನೇ ಲೆಕ್ಕ ಒಂದು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಇದೊಂದು 15 ಮೀಟರ್ ಬಾಹು ಇರುವ ಚೌಕಾಕಾರದ ಒಂದು ಹುಲ್ಲಿನ ಮೈದಾನದ ಮೂಲೆಯಲ್ಲಿರುವ ಒಂದು ಗೂಟಕ್ಕೆ ಕುದುರೆಯೊಂದನ್ನು 5 ಮೀಟರ್ ಉದ್ದದ ಹಗ್ಗದಿಂದ ಕಟ್ಟಿದೆ. ಹಾಗಾದರೆ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಮೇಯಬಹುದಾದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಮೈದಾನದ ವಿಸ್ತೀರ್ಣ ಸೊ ಅದೇ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದ್ರೆ ಕುದುರೆಯು ಮೇಯಬಹುದಾದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ನಿಮಗೆ ಪ್ರಶ್ನೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಈಗ ಅವರು ಏನು ಚೌಕಾಕಾರದ ಒಂದು ಮೈದಾನ ಈ ತರ ಚೌಕಾಕಾರ ಇದೆ. ಸೊ ಚೌಕಾಕಾರದ ಎಲ್ಲ ಬಾಹುಗಳ ಸಮ ಇರ್ತವೆ. ಚೌಕದ ಒಂದು ಮತ್ತೆ ಎಲ್ಲ ಚೌಕಾಕಾರದ ಒಂದು ನಿಮಗೆ ಆ ಒಂದು ಗುಣಗಳು ಗೊತ್ತಾದ್ರೆ ಮಾತ್ರ ಇಲ್ಲಿ ಆ ಬೇಸಿಕ್ ಗೊತ್ತಿದ್ರೆ ಮಾತ್ರ ಇಲ್ಲಿ ನೀವು ಲೆಕ್ಕ ಮಾಡೋಕ್ಕಾಗಲ್ಲ. ಸೊ ಚೌಕಾಕಾರದ ಎಲ್ಲ ಬಾಹುಗಳು 15 ಮೀಟರ್ 15 ಮೀಟರ್ ಇದೆ. ಇಲ್ಲಿ 15 ಮೀಟರ್ ಎಲ್ಲ ಬಾಹುಗಳು ಸಮ ಆಯಿತು. ಮತ್ತೆ ಏನೇನಿರ್ಬೇಕಂದ್ರೆ ಗುಣ ಏನು ಎಲ್ಲ 90 ಡಿಗ್ರಿ ಇರಬೇಕು. ಸೊ ಇದನ್ನು ABCD ಅಂತ ಅಂದ್ಕೊಂಡ್ರೆ ಇದು ಚೌಕಾಕಾರ. ಸೊ ಎಲ್ಲ ಬಾಹುಗಳು 15 ಮೀಟರ್ ಇರ್ತವೆ. ಅದು ಎಲ್ಲ ಬಾಹುಗಳು ಸಮ ಇರ್ತವೆ. ಜೊತೆಗೆ ಎಲ್ಲ ಕೋನಗಳು ಸಮ ಇರ್ತವೆ. ಇದೆಲ್ಲ 90 ಡಿಗ್ರಿ ಇರುತ್ತೆ. ಸೊ ಇದು ಅವ್ರು ಕೊಟ್ಟಿರ್ತಕ್ಕಂಥ 15 ಮೀಟರ್ ಬಾಹು ಇರೋ ಚೌಕಾಕಾರದ ಒಂದು ಹುಲ್ಲಿನ ಮೈದಾನ ಇದೆ. ಸೊ ಇಲ್ಲಿ ಒಂದು ಮೂಲೆಯಲ್ಲಿ ಒಂದು ಹಗ್ಗವನ್ನು ಕಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕುದುರೆ ಏನ್ ಮಾಡ್ತಿದೆ ಮೇಯ್ತಾ ಇದೆ. ಹಗ್ಗವನ್ನು ಕಟ್ಟಿದ್ದಾರೆ. ಇಲ್ಲಿ ಕುದುರೆಗೆ ಹಗ್ಗ ಕಟ್ಟಿ ಕುದುರೆ ಏನ್ ಮಾಡ್ತಿದೆ ಮೇಯ್ತಾ ಇದೆ. ಅದು ಓಡಾಡಿದ್ರೆ ಸುತ್ತಮುತ್ತ ಎಲ್ಲಾದ್ರೂ ಈ ತರ ಓಡಾಡ್ಕೊಂಡು ಮೇಯ್ತು. ಸೊ ಇದು ನಾವು ನೋಡಿದ್ರೆ ಗೊತ್ತಾಗುತ್ತೆ. ಇದು ತ್ರಿಜ್ಯಾಂತರ ಖಂಡ ಅಂತ ಗೊತ್ತಾಗುತ್ತೆ 90 ಡಿಗ್ರಿ. ಸೊ ಇದು 5 ಮೀಟರ್ ಉದ್ದ ಕಟ್ಟಿದೆ. ಇದು ರೇಡಿಯಸ್ ಆಗಿದ್ದು ತ್ರಿಜ್ಯ ಇದೆ. ಸೊ ಈಗ ನಾವು ಇದ್ರ ಮೇಯದ ಎಷ್ಟು ವಿಸ್ತೀರ್ಣ ಮೇಯುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಬೇಕು. ಸೊ ಉದಾಹರಣೆಗೆ ಒಂದನೇದಕ್ಕೇನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಸೂತ್ರ ಗೊತ್ತೈತೆ ಏನದು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಇಲ್ಲಿ ಥೀಟಾ ಅಂದ್ರೆ 90 ಡಿಗ್ರಿ, ಆರ್ ಅಂದ್ರೆ 5 ಮೀಟರ್ ಮೇಯ್ತಾ ಇದೆ. 5 ಮೀಟರ್ ಸೊ ಅಲ್ಲಿಗೆ ನಾವು ಥೀಟಾ ಬೈ 360 90 ಡಿವೈಡೆಡ್ 360 ಇಂಟು 22 ಬೈ 7 ಇಂಟು 6 ಅಂದ್ರೆ 5 ಇಂಟು 5. ಸೊ 9 4 36
ಹಾಕೋಬಹುದು 3.14 ಇಂಟು 5 25 ಡಿವೈಡ್ ಬೈ 4. ಸೊ ಬಾಕ್ಸ್ ಎಷ್ಟು ಇದರಿಂದ 5 25 ಇದು 22 ಬೈ 1 ಅಂದ್ರೆ ಭಾಗ ಆಗಿಲ್ಲ ಅಂದ್ರೆ 3.14 ಕೆಳಗಡೆ 4 ಇದೆ 4ನ್ನ ಹಾಕೊಂಡಿದ್ದೀನಿ. ಸೊ ಇದು ಎಷ್ಟು ಬರುತ್ತೆ ಅಷ್ಟನ್ನ ನೀವು ಹಾಕೋಬಹುದು. ಇದನ್ನ ಬಾಕ್ಸ್ ಅಲ್ಲಿ 12 ಬರುತ್ತೆ 4 ಅಂದ್ರೆ 6 ಕಾಲು. ಸೊ ಅಲ್ಲಿಗೆ 3.14 ಇಂಟು 6.25 ಎಷ್ಟು ಬರುತ್ತೆ ಅಷ್ಟಾಗುತ್ತೆ. ಸೊ ಅದು ಅದರಲ್ಲಿ ಎಷ್ಟಾಗುತ್ತೆ ಅಂದರೆ 19 ಪಾಯಿಂಟ್ ಗುಣಿಸಿದ್ರೆ 19.62 ಮೀಟರ್ ಸ್ಕ್ವೇರ್ ಮೀಟರ್ ಸ್ಕ್ವೇರ್. ಇದು 5 ಮೀಟರ್ ಹಗ್ಗ ಕಟ್ಟುತ್ತ. ಇದನ್ನು ನಾವು 10 ಮೀಟರ್ ಮಾಡಿದ್ರೆ ಈ ಥರ ಇದನ್ನು ಉದ್ದ ಮಾಡಿದ್ರೆ ಎಷ್ಟಾಗುತ್ತೆ ಅಂತ ಅವ್ರಿಗೆ ಹೇಳ್ತಾರೆ. 10 ಮೀಟರ್ ಮಾಡಿದ್ರೆ ಜಾಸ್ತಿ ಮಾಡಿದ್ರೆ ಸೀಲ್ ಮೇಯಬೇಕಾದ ವಿಸ್ತೀರ್ಣ ಎಷ್ಟಾಗುತ್ತೆ ಅಂತೇಳಿ ಒಂದು ಪ್ರಶ್ನೆ ಮಾಡಿ ಇದನ್ನು 10 ಮಾಡ್ಕೊಂಡ್ರೆ ಮುಗಿಯಿಲ್ಲ. ಸೊ ಎರಡನೇ ಲೆಕ್ಕಕ್ಕೆ ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಅಂದರೆ ಅಷ್ಟು 90 ಡಿಗ್ರಿನೇ 360 ಇಂಟು 3.14 ಇಂಟು 6 10 ಇಂಟು 10. ಇದು 94 ಇಷ್ಟೇ ಆಗುತ್ತೆ. ಇದು 10 100 ಗುಣಿಸ್ಕೊಂಡ್ರೆ 3.14 ಇಂಟು 100 ಡಿವೈಡ್ ಬೈ 4 ಆದರೆ ಇದು 314 ಡಿವೈಡ್ ಬೈ 4. ಸೊ 100ರಿಂದ ಗುಣಿಸೋದು ಈಸಿ ಸುಲಭ ಆಗಿರುತ್ತೆ. 4ರಿಂದ ಬಾಕ್ಸ್ ಎಷ್ಟಾಗುತ್ತೆ ಹೋಗ್ತಾರೆ ನನಗೆ 4 8 4 32 7 7 28 3 ಹಿಡಿತು 30 ಆಯಿತು 8 32 78 ಪಾಯಿಂಟ್ ಆಯಿತು ಅಂದರೆ ಎಷ್ಟು ಬರುತ್ತೆ ಅಲ್ಲಿಗೆ. ಸೊ ಅದನ್ನು 78 ಪಾಯಿಂಟ್ ಸಮಥಿಂಗ್ ಬರುತ್ತೆ ಅಲ್ಲಿಗೆ. ಸೊ ಅದನ್ನು ಇಷ್ಟು ಮೈದಾನವನ್ನು ಅದು ಮೇಯುತ್ತೆ ಅಂತೇಳಿ ಹೇಳ್ಬೋದು. ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡ್ತಾ ಹೋದರೆ ಸುಲಭ ಆಗುತ್ತೆ. ಅದೇ ರೀತಿ ಇದನ್ನು ಬಾಕ್ಸ್ ಮತ್ತೆ ಇದಾಗುತ್ತೆ ಅಂದರೆ 58 ಪಾಯಿಂಟ್ ಹೆಚ್ಚು ಮೈದಾನ ಇದನ್ನು ಕಳೆದ್ರೆ ಎಷ್ಟು ಬರುತ್ತೆ ಅಂದರೆ 58.88. ಸೊ ಅದು ಕಳೆದಾಗ ಇನ್ನು ಅವ್ರ ಕೇಳಿರೋ ಪ್ರಶ್ನೆ ಏನಪ್ಪ ಅಂದರೆ 10 ಮೀಟರ್ ಹಗ್ಗ ಹೆಚ್ಚುವರಿ ಎಷ್ಟು ಮೇಯುತ್ತೆ ಅಂತ. ಇದರಲ್ಲಿ 5 ಮೀಟರ್ ಹಗ್ಗ ಕಟ್ಟಿದಾಗ 19 ಲೆಸ್ ಮಾಡಿದ್ರೆ ನಮಗೆ 58.88 ಬರುತ್ತೆ. ಸೊ ಈ ಥರ ನಾವು ಲೆಕ್ಕವನ್ನು ಮಾಡಿದ್ರೆ ನಾವು ಸುಲಭವಾಗಿ ಕೊಟ್ಟಿರ್ತಕ್ಕಂಥ ಅನ್ವಯ ಪ್ರಶ್ನೆಗಳಲ್ಲಿ ಇಲ್ಲಿ ಏನಾಗಿರುತ್ತೆ, ಚೌಕದ ಒಂದು ಕೋನ 90 ಡಿಗ್ರಿ ಇರುತ್ತೆ. ಅದು ಏನು ಹಗ್ಗ ಕಟ್ಟಿರ್ತಾ ಅದನ್ನು ತ್ರಿಜ್ಯ ಅಂತ ಅನ್ಕೋಬೇಕು. 5 ಮೀಟರ್ ಹಗ್ಗ ಕಟ್ಟಾಗ ಎಷ್ಟಾಗುತ್ತೆ, 10 ಮೀಟರ್ ಹಗ್ಗ ಕಟ್ಟಾಗ ಎಷ್ಟಾಗುತ್ತೆ. ಸೊ 5 ಮೀಟ್ರ್ 10 ಮೀಟರ್ ಕಟ್ಟಾಗ ಹೆಚ್ಚುವರಿಯಾಗಿ ಎಷ್ಟು ಮೇಯುತ್ತೆ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಬೇಕಾಗುತ್ತೆ. ಇದನ್ನ ಹಗ್ಗನ ನಾವು ತ್ರಿಜ್ಯ ಅಂತ ತಗೋಬೇಕು. ಇಲ್ಲಿ 90 ಚೌಕ ಅಂತ ಹೇಳಿದ್ರೆ 90 ಡಿಗ್ರಿ ಇರುತ್ತೆ ಅಂತ ಗೊತ್ತಿರಬೇಕು. ಇಷ್ಟು ಗೊತ್ತಿದ್ರೆ ನಾವು ಇಂತಹ ಲೆಕ್ಕಗಳನ್ನು ನಾವು ಮಾಡಬೇಕು. ಸೊ ಇದ್ರ ಮೇಲೆ ಒಂದೆರಡು ಮನೆ ಕೆಲಸ ಒಂದೆರಡು ಲೆಕ್ಕವನ್ನು ಮಾಡ್ಕೊಂಡ್ವಿ. 15 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ 15 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವು 60 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ತ್ರಿಜ್ಯಾತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ತ್ರಿಜ್ಯಾತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ. 15 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದ ತ್ರಿಜ್ಯವು 60 ಡಿಗ್ರಿ ಕೋನವನ್ನು ಉಂಟು ಮಾಡಿದರೆ ತ್ರಿಜ್ಯಾತರ ಖಂಡದ ವಿಸ್ತೀರ್ಣವನ್ನು ವೃತ್ತದ ತ್ರಿಜ್ಯವು 60 ಡಿಗ್ರಿ ಕೋನವನ್ನು ಉಂಟು ಮಾಡಿ. ಎರಡು ಸೊ ಪರಿಧಿಯು 44 ಸೆಂಟಿಮೀಟರ್ ಇರುವ ವೃತ್ತ ಚತುರ್ಥಕದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇಷ್ಟು ಎರಡು ಮಾಡ್ಕೊಂಡು ಇದಕ್ಕೆ ತ್ರಿಜ್ಯಾತರ ಖಂಡದ ವಿಸ್ತೀರ್ಣ ಇದು ಚಾಪ್ಟರ್ ತೆಗೆದಾಕಿದ್ದಾರೆ ಅಂತಾರೆ. ಆದರೂ ಲೆಕ್ಕ ಮಾಡಿದೆ. ಸೊ ಇನ್ನೂ 45 ಪ್ರಶ್ನೆಗಳು ಬೇಕಾದಷ್ಟು ಇರ್ತವೆ. ಹೆಚ್ಚು ಇದು ಜಾಸ್ತಿ ಹೆಚ್ಚು ಸೂತ್ರಗಳನ್ನ ಕೇಳ್ತಾರೆ. ಸೂತ್ರದ ಮೇಲೆ ಲೆಕ್ಕಗಳು ಅನ್ನೋ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಇದುವರೆಗೂ ನೀವು ತ್ರಿಜ್ಯಾತರ ಖಂಡದ ವಿಸ್ತೀರ್ಣಗಳು ಮೇಲಿನ ಕೆಲವೊಂದು ಲೆಕ್ಕಗಳು ಮತ್ತು ಅದರ ಮೇಲಿನ ಸೂತ್ರಗಳನ್ನು ಕೊಟ್ಟಾಗ ನೇರವಾಗಿ ಕೊಟ್ಟಾಗ ಯಾವ ರೀತಿ ಮಾಡೋದು,
ಮತ್ತೆ ಅನ್ವಯ ಪ್ರಶ್ನೆಗಳು, ನೇರವಾಗಿ ಕೊಡದಲ್ಲೇ ಇದ್ದಾಗ ತ್ರಿಜ್ಯ ಮತ್ತು ಕಂಡುಹಿಡ್ಕೊಳ್ಳೋದು, ಮತ್ತೆ ಕೋನವನ್ನು ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಕೆಲವೊಂದು ಲೆಕ್ಕಗಳನ್ನು ಮಾಡಿದ್ದೀರಾ, ಅಭ್ಯಾಸ ಲೆಕ್ಕಗಳನ್ನು ಮಾಡಿದ್ದೀರಾ. ಸೊ ಇದು ಈ ಮನೆ ಕೆಲಸನ ಹೆಚ್ಚೆಚ್ಚು ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಇದ್ರ ಮೇಲೆ ಯಾವುದೇ ಪ್ರಶ್ನೆಗಳನ್ನು ಕೇಳಲು ಮಾಡಬಹುದು ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಚಾಪ್ಟರ್ ಮುಗಿಸ್ತೇನೆ.